ಮನಸ್ಸಲ್ಲಿರುತ್ತೆ. ಸೊ ಎಲ್ಲರೂ ರಿಸಲ್ಟ್ಸ್ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಮ್ಯಾಜಿಕ್ ಅನ್ನೋ ಪದ ಬಳಸ್ತಾ ಇದ್ದೀವಿ. ನಾವು ಲಾಜಿಕ್ ನ ಹಾಸ್ಪಿಟಲ್ ಹುಡುಕ್ಬೇಕಾಗುತ್ತೆ, ಮ್ಯಾಜಿಕ್ ಮಾತ್ರ ಹುಡುಕ್ಬೇಕಾಗುತ್ತೆ. ಲಾಜಿಕ್ ಹುಡುಕ್ತಾ ಹೋದ್ರೆ ದುಡ್ಡು ಖರ್ಚಾಗ್ತಾನೆ ಇರುತ್ತೆ, ಮ್ಯಾಜಿಕ್ ಹುಡುಕೋ ಮೊದಲು ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ, ನನಗೂ ಸಮಸ್ಯೆಗಳಿತ್ತು, ಆರೋಗ್ಯ ರಿಲೇಟೆಡ್ ಸಮಸ್ಯೆಗಳಿತ್ತು. ಯಾವ ರೀತಿ ಇದೆ, ಸಪೋಸ್ ನನಗೆ ಒಂದು ಡ್ರೈವಿಂಗ್ ಅಲ್ಲಿ ಸ್ಲೀಪಿಂಗ್ ಇಶ್ಯೂಸ್ ಜಾಸ್ತಿ ಬರ್ತಾ ಇದ್ದಾರೆ. 8 ಗಂಟೆ 8:30 ಮೇಲೆ ಕಾರು ಓಡಿಸೋಕ್ಕಾಗಲ್ಲ, ನಿದ್ದೆ ಸಿಕ್ಕಾಪಟ್ಟೆ ಬರೋದು. ಈ ಅಪ್ಪಿಗಪ್ಪಿ ನಾವು ಬೆಂಗಳೂರು ಟು ಮೈಸೂರು 8 ಗಂಟೆಗೆ ಬಿಟ್ಟು ಅಂದ್ರೆ ಸಾಕು, ಮೈಸೂರು ರೀಚ್ ಆಗೋಷ್ಟು 12 ಗಂಟೆ ಆಗ್ತದೆ. ಮತ್ತೆ ನಿಲ್ಲಿಸ್ಕೊಂಡು ನಿದ್ದೆ ಮಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಸೊ ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಅದೇ ಹೇಳ್ತೀರಲ್ಲ, ನೀವು ಲಾಜಿಕ್ ಹುಡುಕ್ಬೇಡಿ, ಮ್ಯಾಜಿಕ್ ನ ಎಕ್ಸ್ಪೆಕ್ಟ್ ಮಾಡಿ, ನಿಮಗೆ ಜೀವನದ ಚೇಂಜಸ್ ಆಗುತ್ತೆ ಅಂತ. ಅದು ಪರಿಣಾಮಕಾರಿಯಾಗಿ ನನ್ನಲ್ಲಿ ಚೇಂಜಸ್ ಆಯಿತು. ಸೊ ಇನ್ನೊಂದೇನಂದ್ರೆ, ಎಸ್ಪೆಷಲಿ ಇವತ್ತು ಒಂದು ಹೀಟ್ ಸೀಸನ್ ಬಂದಾಗ ಕಂಪ್ಲೀಟ್ ಆಗಿ ಈ ಬಾಟಲ್ ಉತ್ಕೊಂಡ್ಬರೋದು, ಕೈ ಬಾಟಲ್ ಉತ್ಕೊಂಡ್ಬರೋದು, ಈ ರೀತಿ ಆಗ್ತಾ ಇತ್ತು. ಈಗ ಆಲ್ಮೋಸ್ಟ್ ಒಂದು ವರ್ಷದಿಂದ ನನಗೆ ಆ ರೀತಿ ಸಿಂಟಮ್ಸ್ ಏನು ಕಂಡು ಬಂದಿಲ್ಲ. ಸೊ ಹಾಗೇನೆ ಇದು ಸೆಲ್ಯುಲರ್ ಲೆವೆಲ್ ಕೆಲಸ ಮಾಡೋದ್ರಿಂದ ನಮಗೆ ಹೊರಗಡೆ ಬಿಸಿಲು ಜಾಸ್ತಿ ಆಗ್ತವೆ. ಸೊ ಹಾಗಾಗಿ ಇಲ್ಲಿ ಯಾರು ಬಂದಿರೋ ಧೈರ್ಯವಾಗಿ ಪ್ರಾಡಕ್ಟ್ನ ತಗೋಬೋದು, ಬಳಸ್ಬೋದು, ಯೂಸ್ ಮಾಡ್ಬೋದು. ಪ್ರಯತ್ನವೇ ಪರಮಾತ್ಮ, ಪ್ರಯತ್ನ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ. ಸೊ ನಾವು ಎಷ್ಟೋ ಪ್ರಯತ್ನ ಮಾಡಿರ್ತೀವಿ, ಜೀವನದಲ್ಲಿ ಪ್ರಯತ್ನ ಇಲ್ಲದೆ ನಮಗೆ ಅದು ಅಂತ್ಯ ಅಂತಲೇ ಹೇಳ್ಬೋದು. ಪ್ರಯತ್ನ ಮಾಡಿ, ಇಲ್ಲಿ ನಿಮ್ಮ ಕಡೆಯ ಪ್ರಯತ್ನ ಆಗಿರುತ್ತೆ, ಆಗಿದೆ ಅಂತ ಆಶಿಸ್ತಾ ನನಗೆ ಮಾತು